ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಎಲೆಕ್ಷನ್ಗೆ ದಿನಗಳು ಕಡಿಮೆ ಆಗ್ತಾ ಇದ್ದಂತೆ ಒಂದೊಂದೇ ರಾಷ್ಟ್ರೀಯ ಮಾಧ್ಯಮಗಳು ತಮ್ಮ ಸಮೀಕ್ಷಾ ವರದಿಯನ್ನ ಹೊರಬಿಡ್ತಾ ಇವೆ. ಎಲ್ಲಾ ಸರ್ವೆಗಳು ಎನ್ಡಿಎ ಗೆಲ್ಲೋದು ಗ್ಯಾರಂಟಿ ಅಂತ ಹೇಳ್ತಾ ಇವೆ. ಆದ್ರೆ ಹೊಸ ಸರ್ವೆ ಹೊಸ ವಿಚಾರವೊಂದನ್ನ ಬಿಚ್ಚಿಡ್ತಾ ಇದೆ. ಅದೇನಂದ್ರೆ 17 ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಒಂದೇ ಒಂದು ಸೀಟ್ ಕೂಡ ಬರೋದಿಲ್ಲ ಅಂತ. 75 ವರ್ಷದ ಚುನಾವಣಾ ದಾಖಲೆಗಳನ್ನ ತೆಗೆದು ನೋಡ್ತಾ ಹೋದ್ರೆ ಬಹುತೇಕ ದಾಖಲೆಗಳೆಲ್ಲ ಕಾಂಗ್ರೆಸ್ ಹೆಸರಲ್ಲೇ ಇರೋದು. ಅಂತ ಪಕ್ಷಕ್ಕೆ ಇಂದು ಇಂಥ ಸ್ಥಿತಿ ಬಂದಿದೆ ಅನ್ನೋದೆಲ್ಲ ಸದ್ಯಕ್ಕೆ ಸ್ವಲ್ಪ ಹಳೆ ವಿಷಯನೇ. ಆದ್ರೆ 17 ರಾಜ್ಯಗಳಲ್ಲಿ ಒಂದೇ ಒಂದು ಸೀಟ್ ಗೆಲ್ಲೋ ತಾಕತ್ತು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇಲ್ಲ ಅಂತ ಹೇಳಿದ್ರೆ ಅದರ ಹಿಂದೆ ಬಲವಾದ ಕಾರಣ ಇರಲೇಬೇಕು. ಮೇಲ್ನೋಟಕ್ಕೆ ಒಂದಷ್ಟು ಕಾರಣಗಳನ್ನ ನೀವು ಹೇಳಿಬಿಡ್ಬೋದು. ಆದ್ರೆ ಅದನ್ನೂ ಮೀರಿದ ಕಾರಣಗಳು ಕಾಂಗ್ರೆಸ್ ಅನ್ನ ಕುಗ್ಗಿಸ್ತಾ ಇವೆ ಅಂತ ಅಂದಾಜಿಸಲಾಗಿದೆ. ಈ ಮಧ್ಯೆ ದಿನ ಬೆಳಗಾದ್ರೆ ಸಾಕು ಒಬ್ರಲ್ಲ ಒಬ್ರು ಖ್ಯಾತನಾಮರು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅದರಲ್ಲೂ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬರ್ತಾ ಇದ್ದಾರೆ. ಈಗ ಇನ್ನೊಬ್ಬ ಖ್ಯಾತನಾಮ ಕೈಗೆ ಬಾಯ್ ಹೇಳಿ ಕಮಲಕ್ಕೆ ಜೈ ಎಂದಿದ್ದಾರೆ. ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ ಅಂತ ಅನ್ನಿಸಿಕೊಂಡಿರೋ ಇತ್ತೀಚೆಗಷ್ಟೇ ಎಐಸಿಸಿಯ ಅಧ್ಯಕ್ಷ ಪಟ್ಟವನ್ನ ಅಲಂಕರಿಸಿರೋ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಹಿರಂಗವಾಗಿ ಅಲ್ಲದಿದ್ರೂ ಬಹಿರಂಗ ಸ್ಥಳದಲ್ಲಿ ಈ ಬಗ್ಗೆ ಅವರು ಬಾಯಿ ಬಿಟ್ಟು ಕಣ್ಣೀರು ಹಾಕಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಹಾಗಿದ್ರೆ ಕಾಂಗ್ರೆಸ್ಗೆ ಒದಗಿ ಬಂದ ಪರಿಸ್ಥಿತಿ ಏನು? ಖರ್ಗೆ ಹೇಳಿಕೆ ನಿಜಾನ ಸುಳ್ಳ? ಸಮೀಕ್ಷೆಯಲ್ಲಿ ಬಿಜೆಪಿ ಎನ್ಡಿಎ ಕತೆ ಏನಾಗಿದೆ? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಕುಟುಂಬ ರಾಜಕಾರಣಕ್ಕೆ ನಾಂದಿ ಹಾಡಿ ಹಲವು ದಶಕಗಳ ಕಾಲ ಏಕಚಕ್ರಾಧಿಪತಿಯಂತೆ ಮೆರೆದಾಡಿದ ಕಾಂಗ್ರೆಸ್ ಯಾವ ಮಟ್ಟದಲ್ಲಿ ಕುಸಿತಾ ಇದೆ ಅನ್ನೋದು ಜನರ ಕಣ್ಮುಂದೆಯೇ ಇದೆ. ಬರೋಬ್ಬರಿ 17 ರಾಜ್ಯಗಳಲ್ಲಿ ಒಂದೇ ಒಂದು ಸೀಟ್ ಗೆಲ್ಲೋದು ಕಷ್ಟ ಅನ್ನೋ ಪರಿಸ್ಥಿತಿ ಒಂದು ಕಡೆ ಆದ್ರೆ, ಇತರೆ ರಾಜ್ಯಗಳಲ್ಲೂ ಬೆರಳೆಣಿಕೆಯಷ್ಟು ಸೀಟ್ಗಳು ಮಾತ್ರ ಬರ್ತಾ ಇದೆ. ಯಾವೊಂದು ರಾಜ್ಯದಲ್ಲೂ ಸದ್ಯ ಕಾಂಗ್ರೆಸ್ಗೆ ಕಂಪ್ಲೀಟ್ ಹೋಲ್ಡ್ ಇಲ್ಲ. ಇಷ್ಟಾದ್ರೂ ಕೂಡ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಿಸಿ ಮಿತ್ರ ಪಕ್ಷಗಳ ಸಹಾಯದಿಂದ ಮೋದಿ ಎದುರು ಪೈಪೋಟಿ ನಡೆಸ್ತಾ ಇದೆ ಕಾಂಗ್ರೆಸ್. ಪ್ರಧಾನಿ ಮೋದಿ ಅಥವಾ ಬಿಜೆಪಿ ವಿರುದ್ಧ ಯಾವುದೇ ಪರಿಣಾಮಕಾರಿ ಅಸ್ತ್ರ ಇಲ್ಲದೆ ಇದ್ರೂ ಒಂದಿಲ್ಲೊಂದು ಆರೋಪ ಮಾಡ್ತಾ ಇರೋದನ್ನ ಕಾಂಗ್ರೆಸ್ ನಿಲ್ಲಿಸ್ತಾನೇ ಇಲ್ಲ. ಆದ್ರೆ ಈ ಆರೋಪಗಳಿಂದ ಕಾಂಗ್ರೆಸ್ ಮತ್ತಷ್ಟು ಕುಗ್ತಾ ಇದೆಯೇ ಹೊರತು ಯಾವುದೇ ಲಾಭ ಆಗ್ತಾ ಇಲ್ಲ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅಂದಹಾಗೆ ಇಷ್ಟೊಂದು ರಾಜ್ಯದಲ್ಲಿ ಶೂನ್ಯ ಸಾಧನೆ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಮೇಲೆ ಜನರಿಗೆ ನಂಬಿಕೆ ಇಲ್ಲ ಅನ್ನೋದು. ಕಾಂಗ್ರೆಸ್ ಮೇಲೆ ಜನರ ವಿಶ್ವಾಸ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾನೆ ಇದೆ. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಹಾಗೂ ಇಂಟರ್ನೆಟ್ಗಳು ಬಂದ ಬಳಿಕ ಕಾಂಗ್ರೆಸ್ ಮೇಲಿದ್ದ ಹಳೆಯ ಆರೋಪಗಳಿಗೆ ಪುಷ್ಟಿ ಸಿಗೋ ಸಾಕಷ್ಟು ಸಾಕ್ಷಿಗಳು ಹರಿದಾಡ್ತಾ ಇವೆ. ಇದು ಜನರ ಮನಸ್ಸಲ್ಲಿ ಕಾಂಗ್ರೆಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇದಕ್ಕಿಂತ ಪ್ರಮುಖ ಕಾರಣ ಅಂದ್ರೆ ಅದು ನಾಯಕತ್ವದ ಕೊರತೆ. ರಾಹುಲ್ ಗಾಂಧಿಯನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಒಪ್ಪಿಕೊಳ್ಳೋದಕ್ಕೆ ಬಹುತೇಕ ಭಾರತೀಯರು ರೆಡಿ ಇಲ್ಲ. ಅದಕ್ಕೆ ತಕ್ಕಂತೆ ರಾಹುಲ್ ಗಾಂಧಿಯ ಬಾಲಿಶ ಹೇಳಿಕೆಗಳು ವೈರಲ್ ಆಗಿ ಇರೋ ಮರ್ಯಾದೆಯನ್ನ ಕಡಿಮೆ ಮಾಡ್ತಾ ಇವೆ. ಕಳೆದ ವರ್ಷ ಜೋಡೋ ಯಾತ್ರೆ ಮಾಡಿದಾಗ ಒಂದು ಹಂತಕ್ಕೆ ದೊಡ್ಡ ರೆಸ್ಪಾನ್ಸ್ ಬಂದಿದ್ದು ನಿಜವೇ. ಅದನ್ನ ಕಾಂಗ್ರೆಸ್ ಗೇಮ್ ಚೇಂಜರ್ ಅಂತ ಪರಿಗಣಿಸಿದ್ದು ನಿಜವೇ. ಅದೇ ರೀತಿ ಈ ಬಾರಿ ನ್ಯಾಯ್ ಜೋಡೋ ಯಾತ್ರೆ ಮಾಡಿದಾಗ ರೆಸ್ಪಾನ್ಸ್ ಬರಲೇ ಇಲ್ಲ. ಯಾತ್ರೆ ನಡೆಯೋದು ಗೊತ್ತಾಗ್ತಾ ಇರಲಿಲ್ಲ, ಮುಗಿದಿದ್ದು ಗೊತ್ತಾಗ್ಲಿಲ್ಲ. ಆದ್ರೆ ಯಾತ್ರೆಯಲ್ಲಿ ಜನರೇ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗೋ ಒಂದಷ್ಟು ವಿಡಿಯೋಗಳು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ಕೈ ಪಾಳ್ಯಕ್ಕೆ ಮತ್ತಷ್ಟು ಹಿನ್ನಡೆ ಆಗುವಂತೆ ಮಾಡಿತ್ತು. ಇನ್ನು ಯಾತ್ರೆಗಳಲ್ಲಾಗ್ಲಿ ಅಥವಾ ಯಾವುದೇ ಸಮಾವೇಶಗಳಲ್ಲಾಗ್ಲಿ ರಾಹುಲ್ ಗಾಂಧಿ ಮಾತುಗಳು ಕೂಡ ಪಕ್ಷಕ್ಕೆ ಹಿನ್ನಡೆ ತರ್ತಾ ಇವೆ ಅಂತ ಚುನಾವಣಾ ಚಾಣಾಕ್ಷ ಪ್ರಶಾಂತ್ ಕಿಶೋರ್ ಹೇಳ್ತಾರೆ. ಪ್ರಧಾನಿ ಮೋದಿ ಯಾವ ಭಾಷಣ ಮಾಡಿದ್ರು ಅದರಲ್ಲಿ ಮುಕ್ಕಾಲುವಾಸಿ ಮಾತುಗಳು ಅಭಿವೃದ್ಧಿಯನ್ನ ಹೇಗೆ ಮಾಡ್ತೀವಿ, ಈವರೆಗಿನ ಯೋಜನೆಗಳು ಹೇಗೆ ಫಲ ನೀಡ್ತಾ ಇವೆ, ಇನ್ನು 25 ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿ ಹೇಗೆ ಆಗಲಿದೆ ಅನ್ನೋ ಅಂಶಗಳು ಇರುತ್ತೆ. ವಿಪಕ್ಷಗಳ ವಿರುದ್ಧ ಪ್ರಧಾನಿ ಮೋದಿ ಟೀಕಿಸಿದ್ರು ಅದನ್ನ ಒಂದೋ ಎರಡೋ ಮಾತಲ್ಲಿ ಮುಗಿಸಿಬಿಡ್ತಾರೆ. ಆದ್ರೆ ಕಾಂಗ್ರೆಸ್ ನಾಯಕರ ಮಾತುಗಳು ವಿಷನ್ಲೆಸ್ ಅನ್ನೋದನ್ನ ಜನತೆ ಮನಗಂಡಿದೆ. ಬಾಯಿ ಬಿಟ್ರೆ ಮೋದಿ ನಿಮ್ಮ ಹಕ್ಕನ್ನ ಕಿತ್ತುಕೊಳ್ತಾರೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ, ಸಂವಿಧಾನ ಬದಲು ಮಾಡ್ತಾರೆ, ಇಂಥ ಬಾಲಿಶ ಹೇಳಿಕೆಗಳನ್ನೇ ನೀಡ್ತಾ ಇದ್ದಾರೆ. ಹೋಗ್ಲಿ, ಜನರಿಗೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಹೆಂಗಸರಿಗೆ ಉಚಿತವಾಗಿ ಹಣ ಕೊಡ್ತೀವಿ, ಆ ಧರ್ಮದವರಿಗೆ ಫ್ರೀ ಕೊಡ್ತೀವಿ, ಈ ಧರ್ಮದವರಿಗೆ ಡಿಸ್ಕೌಂಟ್ ಕೊಡ್ತೀವಿ, ಇಂಥ ಹೇಳಿಕೆಗಳನ್ನೇ ಕೊಡ್ತಾ ಇದ್ದಾರೆ. ಇದರಿಂದ ಜನರಿಗೆ ಎಲ್ಲಾ ವರ್ಗದವರಿಗೂ ಕಾಂಗ್ರೆಸ್ ಸಹಾಯ ಮಾಡಲ್ಲ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ. ಇದೇ ಕಾರಣಕ್ಕೆ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಬೆಂಬಲ ನೀಡ್ತಾ ಇರುವ ಅಥವಾ ಕಾಂಗ್ರೆಸ್ಗೆ ಬೆಂಬಲ ಸಿಗ್ತಾ ಇರೋ ಎಲ್ಲಾ ಪಕ್ಷಗಳ ಮೇಲೂ ಗಂಭೀರ ಆರೋಪಗಳಿವೆ ಅನ್ನೋದು. ಆಮ್ ಆದ್ಮಿ ಸೇರಿದಂತೆ ಕೆಲ ಪ್ರಾದೇಶಿಕ ಪಕ್ಷಗಳ ಮೇಲೆ ಹಗರಣದ ಬಗ್ಗೆ ದಾಖಲೆ ಸಮೇತ ಆರೋಪಗಳಿವೆ. ಆದರೆ ಅವರನ್ನ ದೂರೋದಿರ್ಲಿ, ಕನಿಷ್ಠ ಪಕ್ಷ ಅವರಿಂದ ಅಂತರ ಕಾಯ್ದುಕೊಳ್ಳೋ ಕೆಲಸವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇಲ್ಲ.
ಗೆಲ್ಲೋದರ ಕಡೆ ಲಕ್ಷ್ಯ ಇರೋದಕ್ಕಿಂತಲೂ ಹೆಚ್ಚಾಗಿ ಬಿಜೆಪಿಯನ್ನ ಸೋಲಿಸೋದಕ್ಕೆ ಏನೆಲ್ಲಾ ಕೆಲಸ ಮಾಡಬಹುದು, ಯಾವ ಹಂತಕ್ಕೆ ತಲುಪಬಹುದು ಅದನ್ನೆಲ್ಲ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಇನ್ನೊಂದೆಡೆ ತಮ್ಮದೇ ಪಕ್ಷದ ನಾಯಕರ ಕಡೆಗಣನೆ. ಕಾಂಗ್ರೆಸ್ ಒಳಗೆ ಅಸಮಾಧಾನ ತುಂಬಿಕೊಂಡಿರೋ ಸಾಕಷ್ಟು ನಾಯಕರಿದ್ದಾರೆ. ಈಗಾಗಲೇ ಹಲವರು ಪಕ್ಷ ತೊರೆದು ತಮ್ಮ ತಮ್ಮ ದಾರಿಯನ್ನ ನೋಡ್ಕೊಂಡಿದ್ದಾರೆ. ಈಗ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿರೋ ಖರ್ಗೆ ತಮ್ಮ ಅಳಲನ್ನ ತೋಡಿಕೊಂಡಿರೋ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ವಿಡಿಯೋದಲ್ಲಿ ತಮ್ಮ ಪಕ್ಕದಲ್ಲಿ ಕುಳಿತ ನಾಯಕನ ಜೊತೆಗೆ ಬೇಸರದಿಂದ ಮಾತನಾಡಿರೋ ಖರ್ಗೆ, ಪಕ್ಷದಲ್ಲಿ ಗೌರವ ಇಲ್ಲ, ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲ, ರಾಹುಲ್, ಸೋನಿಯಾ, ಪ್ರಿಯಾಂಕಾ ಬಂದ್ರು ಅಂದ್ರೆ ಎಲ್ಲರೂ ನನ್ನನ್ನ ಪಕ್ಕಕ್ಕೆ ತಳ್ಳಿ ಹೋಗ್ತಾರೆ, ಇದೆಲ್ಲ ಮುಂಚಿನಿಂದಲೂ ಆಗ್ತಾ ಬಂದಿರೋದು ಅಂತ ಬೇಸರವನ್ನ ಹೇಳಿಕೊಂಡಿದ್ದಾರೆ. ಇದು ಮೈಕಲ್ಲಿ ರೆಕಾರ್ಡ್ ಆಗಿದ್ದು ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಆದರೆ ಈ ಬಗ್ಗೆ ಇನ್ನೂ ಕಾಂಗ್ರೆಸ್ ಆಗಲಿ ಅಥವಾ ಖರ್ಗೆ ಆಗಲಿ ಕ್ಲಾರಿಟಿ ಕೊಟ್ಟಿಲ್ಲ. ಇನ್ನು ಇದೆಲ್ಲದರ ಜೊತೆಗೆ ವೋಟ್ಗಾಗಿ ಕಾಂಗ್ರೆಸ್ನ ಅತಿಯಾದ ಓಲೈಕೆಯೂ ಕೂಡ ಪಕ್ಷಕ್ಕೆ ಹಿನ್ನಡೆ ತರ್ತಾ ಇದೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗೋ ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ ಅಂತ. ಈ ಸಾಲಿಗೆ ಸೇರ್ಪಡೆಯಾಗಿರೋ ಹೊಸ ನಾಯಕ ಬಾಕ್ಸರ್ ವಿಜೇಂದರ್ ಸಿಂಗ್. ವಿಷಯ ಏನಂದ್ರೆ, ಬಿಜೆಪಿಗೆ ಸೇರುವ ಒಂದು ದಿನದ ಮೊದಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ ಟ್ವೀಟ್ ಅನ್ನ ರೀಪೋಸ್ಟ್ ಮಾಡಿದ್ರು ವಿಜೇಂದರ್. ಅದರ ಬೆನ್ನಲ್ಲೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈ ಬಗ್ಗೆ ಕಾರಣ ಹೇಳಿರೋ ವಿಜೇಂದರ್ ಸಿಂಗ್, ನಿನ್ನೆ ಆ ಪೋಸ್ಟ್ ಶೇರ್ ಮಾಡಿದ್ಮೇಲೆ ನನಗೆ ಸರಿಯಾಗಿ ನಿದ್ದೆ ಬರಲೇ ಇಲ್ಲ. ಬೆಳಗ್ಗೆ ಎದ್ದಾಗ ಏನಾದ್ರೂ ಒಳ್ಳೇದು ಮಾಡಬೇಕು ಅನ್ನಿಸ್ತು, ಅದಕ್ಕೆ ಬಿಜೆಪಿಗೆ ಸೇರ್ಪಡೆಯಾದೆ ಅಂತ ಹೇಳಿದ್ದಾರೆ. ಅಲ್ಲದೆ ಕಳೆದ 10 ವರ್ಷಗಳಿಂದ ಜನರು ಭವಿಷ್ಯವನ್ನ ಹೇಳ್ತಾ ಇದ್ದಾರೆ. ಇನ್ನೂ 5 ವರ್ಷ ಏನಾಗುತ್ತೆ ಅನ್ನೋದು ಜನರಿಗೆ ಗೊತ್ತಿದೆ. ಬಿಜೆಪಿ ಸೇರಿದ್ದಕ್ಕೆ ಸಂತೋಷ ಆಗ್ತಾ ಇದೆ ಅನ್ನೋ ಮೂಲಕ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕತೆ ಹೀಗಾದ್ರೆ ಇತ್ತ ಸರ್ವೆಯಲ್ಲಿ ಬಿಜೆಪಿಗೆ 342 ಸೀಟ್ ಬರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಎನ್ಡಿಎ 399 ಸೀಟ್ ಗೆಲ್ಲಬಹುದು ಅಂತ ಸರ್ವೆ ಹೇಳ್ತಾ ಇದೆ. ಇದರ ಪ್ರಕಾರ ದಕ್ಷಿಣದ ಎಲ್ಲಾ ರಾಜ್ಯಗಳಲ್ಲೂ ಬಿಜೆಪಿ ಖಾತೆ ಓಪನ್ ಆಗೋದು ಕನ್ಫರ್ಮ್ ಆಗಿದೆ. ಜನರ ನಿರೀಕ್ಷೆ ಹೆಚ್ಚಿರೋ ತಮಿಳುನಾಡಿನಲ್ಲಿ ಬಿಜೆಪಿ 3 ಸೀಟ್ ಗೆದ್ರೆ ಮೈತ್ರಿ ಪಕ್ಷಗಳಿಂದ ಎನ್ಡಿಎ ಅಕೌಂಟ್ಗೆ ಇನ್ನೊಂದಷ್ಟು ಸೀಟ್ ಬರಲಿದೆ. ಅದರಲ್ಲೂ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಗೆಲ್ಲೋದು ಕನ್ಫರ್ಮ್ ಅಂತ ಈ ಸರ್ವೆ ಹೇಳ್ತಾ ಇದೆ. ತೆಲಂಗಾಣದಲ್ಲಿ 5, ಆಂಧ್ರದಲ್ಲಿ 3, ಕೇರಳದಲ್ಲಿ 3, ಪುದುಚೇರಿಯಲ್ಲಿ 1 ಹಾಗೂ ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆ ಸೇರಿ 24 ಸೀಟ್ ಬರಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ದೆಹಲಿ ಸೇರಿ ಕೆಲ ರಾಜ್ಯಗಳನ್ನ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡೋದು ಪಕ್ಕಾ ಆಗಿದೆ. ಇನ್ನು ಇಡೀ ದೇಶದಾದ್ಯಂತ ಕಾಂಗ್ರೆಸ್ 38 ಸೀಟ್ ಗೆಲ್ಲಬಹುದು ಅಂತ ಸರ್ವೆ ಹೇಳ್ತಾ ಇದೆ. ಎಲ್ಲಾ ವಿಪಕ್ಷಗಳು ಸೇರಿ 91 ಸೀಟ್ ಗೆಲ್ಲುವಲ್ಲಿ ಯಶಸ್ವಿ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅಂತ ಎಲ್ಲಾ ಮಾಧ್ಯಮಗಳು ಒತ್ತಿ ಹೇಳ್ತಾ ಇವೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಇಷ್ಟಾದ್ರೂ ಕಾಂಗ್ರೆಸ್ ಓಲೈಕೆಯಿಂದ ಹೊರಬಾರದೇ ಇದ್ರೆ ಕಣ್ಮರೆ ಆಗೋದ್ರಲ್ಲಿ ಅಚ್ಚರಿ ಇಲ್ಲ ಅನ್ನೋದು ಗ್ಯಾರಂಟಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.